ಜೈ ಶ್ರೀರಾಮ್ ರೀ ಎಲ್ಲರಿಗೂ. ಮುಂಜಾನೆ ಜಲ್ದಿ ಎದ್ದು ಜಳಕ ಮಾಡಿ ಹನುಮಾನ್ ಚಾಲಿಸ ಓದಿ ನಾ ಕುಂತೆ 1 ತಾಸ ಮೆಡಿಟೇಷನ್ ಮಾಡಕ. ಮೆಡಿಟೇಷನ್ ಮುಗಿಸಿ ಸೀದಾ ಜಿಮ್ಮಿಗೆ ಬಂದೆ. ವರ್ಕೌಟ್ ಮುಗಿಸಿ ಹಂಗ ಕನ್ನಡಾಗ ನೋಡ್ಕೊಂಡು ಮನೆಗೆ ಬಂದು ಫ್ರೆಶ್ ಆಗಿ ಪ್ರೋಟೀನ್ ಕುಡ್ದೆ. ಅಲ್ಲಿಂದ ಸೀದಾ ಶಿವಪ್ಪನ ಗುಡಿಗೆ ಬಂದೆ. ಸೋಮವಾರ ಮಿಸ್ ಆಗಿತ್ರಿ, ಅದಕ್ಕೆ ಮನೆಗೆ ಬಂದು ಫ್ರೆಶ್ ಆಗಿ ಊಟ ಮಾಡಿ ಇವತ್ತಿನ 2ನೇ ಮೆಡಿಟೇಷನ್ ಮಾಡಿದೆ ರೀ. ಯಾಕಂದ್ರೆ ಸಂಜೆ ಸ್ವಲ್ಪ ಕೆಲಸ ಇತ್ತು. ನಮ್ಮ ದೋಸ್ತರಿಗೆ ಭೇಟಿಯಾಗಿದ್ದಿತ್ರಿ. ನಮ್ಮ ದೋಸ್ತುಗಳಿಗೆ ಭೇಟಿಯಾಗಿ ಆಮೇಲೆ ಬಂದು ಸಂಜೆಗೆ ಸೆಕೆಂಡ್ ವರ್ಕೌಟು ಮಾಡಿದೆ. ವರ್ಕೌಟ್ ಮುಗಿಸಿ ಸೀದಾ ಮನೆಗೆ ಬಂದು ಫ್ರೆಶ್ ಆಗಿ ಊಟ ಮಾಡಿದೆ. ಊಟ ಮಾಡಿ ನಾ ಭಗವದ್ಗೀತೆ ಓದಕ್ಕೆ ಕುಂತೆ. ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾರ, ಪ್ರಾಮಾಣಿಕ ಹಿತೈಷಿಗಳು, ಪ್ರೀತಿಯ ಮಿತ್ರರು, ಉದಾಸೀನದಿಂದ ಇರುವವರು, ಮಧ್ಯವರ್ತಿಗಳು, ಅಸೂಯಾಪರರು, ಬಂಧುಗಳು, ಶತ್ರುಗಳು, ಸಾಧುಗಳು ಎಲ್ಲರನ್ನೂ ಸಮಭಾವನೆಯಿಂದ ಮನುಷ್ಯನು ಕಾಣಬಲ್ಲವನಾದಾಗ ಆತನು ವಿಶೇಷವಾಗಿ ಉನ್ನತನೆಂದು ಪರಿಗಣಿಸುತ್ತಾರೆ. ಕೃಷ್ಣ ಪರಮಾತ್ಮ ಕೈ ಮುಗಿದು ಇವತ್ತಿನ ನೀರಿನ ಟಾಸ್ಕು ಮುಗಿಸಿದೆ. ಇಲ್ಲಿಗೆ ಡೇ 12 ಮುಗಿತ್ರಿ. ಎಲ್ಲರಿಗೂ ಶುಭರಾತ್ರಿ.